ಮೊನ್ನೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಪ್ರಾಕ್ಟೀಸ್ ಗೇಮ್ ನೋಡಿದ್ಮೇಲೆ ಎರಡಂತೂ ಕ್ಲಿಯರ್ ಆಗಿದೆ. ಟೀಮ್ ಇಂಡಿಯಾ ಏನು ಮಾಡಬೇಕು ಅಥವಾ ಏನು ಮಾಡಬಹುದು ಅಂತ. ಒಂದು, ವಿರಾಟ್ ಕೊಹ್ಲಿ ಜೊತೆ ಓಪನ್ ಮಾಡೋಂಗೆ ಕಾಣ್ತಾ ಇದೆ. ಯಾಕಂದರೆ ಯಶಸ್ವಿ ಮೇ ಬಿ ಹುಷಾರಿಲ್ಲ ಅಂದರೂ ಕೂಡ ಅವ್ರ ಕಡೆ ಒಲವು ತೋರಿಸ್ತಾ ಇಲ್ಲ. ರಿಷಬ್ ಪಂತ್ನ ನಂಬರ್ 3 ಯೂಸ್ ಮಾಡ್ಕೊಳ್ಳೋಂಗೆ ಕಾಣ್ತಾ ಇದೆ. ಆಮೇಲೆ ಆ ಡ್ರಾಪ್ ಇನ್ ಪಿಚ್ಚು ನ್ಯೂಯಾರ್ಕ್ ಸ್ಟೇಡಿಯಮಲ್ಲಿ ಭಲೆ ಕಿರಿಕ್ ಅಂತ ನಂಗೆ ಅನಿಸ್ತಾ ಇದೆ. ಬ್ಯಾಟಿಂಗಿಗೆ ಅಷ್ಟು ಸುಲಭ ಇಲ್ಲ. ಸೊ ಐಡಿಯಲಿ ಏನು ಮಾಡಬೇಕು ಟೀಮ್ ಇಂಡಿಯಾ ಅಂದರೆ, ಒಂದು ಎಕ್ಸ್ಟ್ರಾ ಬ್ಯಾಟ್ಸ್ಮನ್ನ ಆಡಿಸಿ 5 ಜನ ಬೌಲರ್ಸ್ ಅಥವಾ 6 ಜನ ಮ್ಯಾಕ್ಸಿಮಮ್, ಜೆನ್ಯೂನ್ ಬೇಡ, 2 ಆಲ್ರೌಂಡರ್ ಲೆಕ್ಕ ತೊಗೊಂಡ್ರೆ ಜಡೇಜಾ ಮತ್ತು ಹಾರ್ದಿಕ್ ಪಾಂಡ್ಯ, ಇನ್ನು 3 ಜನ ಬೌಲರ್ಸ್ ಆಡಿಸಿ ಒಂದು ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಆಡಿಸೋದು ಉತ್ತಮ. ಅದು ಸಂಜು ಸ್ಯಾಮ್ಸನ್ ಆಗಲಿ ಯಶಸ್ವಿ ಜೈಸ್ವಾಲ್ ಆಗಲಿ ಅವ್ರನ್ನ ಆಡಿಸೋದು ಬೆಸ್ಟು ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ 3 ಜನ ಫಾಸ್ಟ್ ಬೌಲರ್ಸ್ ಆಡಬೇಕು. ಇಲ್ಲಿ 3 ಜನ ಸ್ಪಿನ್ನರ್ಸ್ ಆಡಬಾರ್ದು. USA ಅಂತ ಮಾತಾಡಿದಾಗ ಮೇ ಬಿ ವೆಸ್ಟ್ ಇಂಡೀಸ್ಗೆ ಹೋದಾಗ 3 ಅಥವಾ 4 ಸ್ಪಿನ್ನರ್ಗಳನ್ನ ಆಡಿಸ್ಕೊಳ್ಳಿ. ಬಟ್ USA ಅದು ಐರ್ಲೆಂಡ್ ಗೇಮು, ಪಾಕಿಸ್ತಾನ್ ಗೇಮು, ಆಮೇಲೆ USA 3 ಗೇಮು ನ್ಯೂಯಾರ್ಕ್ ಸ್ಟೇಡಿಯಮಲ್ಲಿ ಆಡ್ತಾ ಇರೋದು. ಅಲ್ಲಿ ಫಾಸ್ಟ್ ಬೌಲರ್ಸ್ಗಳೇ ಎಫೆಕ್ಟಿವ್ ಆಗಿ ಕಾಣ್ತಾ ಇರೋದು. USA ವರ್ಸಸ್ ಕೆನಡಾ ಕೂಡ ನೋಡಿದ್ವಿ, ಯಾರು ದುಬಾರಿ ಆಗಿದ್ದು ಅಂದರೆ ಸ್ಪಿನ್ನರ್ಸ್ ಕಟ್ಟಾಕೋಕ್ಕೂ ಆಗಿಲ್ಲ, ವಿಕೆಟು ತೆಗಿಯೋಕ್ಕಾಗಿಲ್ಲ. ಹಾಗಾಗಿ ಟೀಮ್ ಇಂಡಿಯಾ ಈ ಸ್ಟ್ರಾಟಜಿ ಮಾಡ್ತಾರೆ, ಫಾಸ್ಟ್ ಬೌಲರ್ಸು ಆಮೇಲೆ ವಿರಾಟ್ ಕೊಹ್ಲಿ ಜೊತೆ ಓಪನಿಂಗು ಅಂತ ನನಗನ್ನಿಸ್ತಾ ಇದೆ. ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಆಡ್ಸಿದ್ರೆ ಉತ್ತಮ. ಇಂತಿ ನಿಮ್ಮ ಜಾನಿ.